ನನ್ನ ಹೆಸರು ಬಾಬು ಕುಲಾಲ್ ಅಂತ. ಊರು ಸಾಗರ ತಾಲೂಕು ಮೇಲಿನ ಕವಲ್ಕೋಡು ತೀರ್ಥ ಗ್ರಾಮ, ಹಾಗೆ ಅಂಚೆ ವರ್ಧಮೂಲ. ಈ ಜಾಗದಲ್ಲಿ ನಾವು ನಿಂತ್ಕೊಂಡಿದ್ದಂದ್ರೆ, ಈ ಜಾಗ ಅಂದ್ರೆ ರುದ್ರಭೂಮಿ. ಇದು ಅಂದ್ರೆ ಹಿಂದೆ ಶತಕಾಲ ಪೌರಾಣಿಕ ಕಾಲದಲ್ಲಿ ಇರ್ತಕ್ಕಂಥ ಈ ರುದ್ರಭೂಮಿ. ಈ ರುದ್ರಭೂಮಿ ಅಂತಂದ್ರೆ ನಮಗೆ ವರ್ಧಮೂಲದಿಂದನೂ ಮತ್ತೆ ಮೇಲಿನ ಕವಲ್ಕೋಡಿಗೆ ಎರಡೂ ಈ ಗ್ರಾಮಕ್ಕೂ ನಮಗೆ ಒಂದೇ ರುದ್ರಭೂಮಿ. ಅಂದ್ರೆ ತೀರ್ಥ ಗ್ರಾಮ ಸರ್ವೆ ನಂಬರ್ 35, ತೀರ್ಥ ಗ್ರಾಮ 34, ವರ್ಧಮೂಲ. ಎರಡೂ ಗ್ರಾಮದವರಿಗೂ ಇದೇ ರುದ್ರಭೂಮಿ. ಯಾರು ತತ್ವಾರ ಇದಕ್ಕೆ ತಗೊಂಡು ಬಂದು ಸುಡ್ಬೇಕು. ಆದರೆ ಈ ಮಾಜಿ ಅಧ್ಯಕ್ಷರಾದ ಮನ್ಯ ಶೆಟ್ಟಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಕೆಲಸ ಇದು ಮಾಡಿದ್ದಾರೆ. ಮತ್ತೆ DC ವರೆಗೂ ಇದನ್ನು ಮನವಿ ಕೊಟ್ಟಿದ್ದಾರೆ. ಮಂಜೂರಾತಿ ಆದೇಶಕ್ಕೆ ಪತ್ರವನ್ನು ಕಳಿಸಿದ್ದಾರೆ ಮಾಜಿ ಅಧ್ಯಕ್ಷರು. ಆದ್ರೆ ಪಂಚಾಯತಿ ಪೂರ್ವಕ ಹೋಗಿದೆ, ಆದ್ರೆ ಮಂಜೂರಾತಿ ಆಗಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ತೀರ್ಥ ಗ್ರಾಮ ಸರ್ವೆ ನಂಬರ್ 31ರಲ್ಲಿ 1 ಎಕರೆ ಮಾಡಿದ್ದಾರೆ. ಈ 35ಕ್ಕೆ ಗ್ರಾಮಕ್ಕೆ ನಮ್ಮ ಮಂಜೂರಾತಿ ಮಾಡಿಲ್ಲ. ಆದ್ರೆ ಸರ್ವೆ ಪ್ರತಿಕ್ರಿಯೆ ಆಗಿದೆ, ಮತ್ತೆ ಎಲ್ಲಾ ಕೆಲಸನೂ ಆಗಿದೆ, ಆದ್ರೆ ಆಗಿಲ್ಲ. ಇದು ತಲಾಂತರದಲ್ಲಿ ಇರ್ತಕ್ಕಂಥ ರುದ್ರಭೂಮಿ ಇದು. ಆದ್ರೆ 31ನೇ ಸರ್ವೆ ನಂಬರ್ಗೆ 1 ಎಕರೆ ಮಂಜೂರಾದಲ್ಲಿಗೆ ಈ ಎರಡೂ ಗ್ರಾಮದ ಇಲ್ಲಿಂದ ಸತ್ತೋರ ಅಲ್ಲಿ ತಗೊಂಡೋಗ್ಬೇಕಂದ್ರೆ ಹೆಚ್ಚು ಕಮ್ಮಿ 3 ಕಿಲೋಮೀಟರ್ ಆಗ್ತದೆ. ಇದು ನಮ್ಮ ಈ ಜಾಗಕ್ಕೆ ಬೇಲಿ ಹಾಕಿದ್ದಾರೆ. ಈ ಬೇಲಿ ಹಾಕಿದಾರೆ ಅಂತಂದ್ರೆ, ಅದೇ ನಮ್ಮ ಊರಿನ ಇದೇ ಮೇಲಿನ ಕವಲ್ಕೋಡು ವಾಸಿಯಾದ ರಮೇಶ್ ಅನ್ನುವರು ಬೇಲಿ ಹಾಕಿದ್ದಾರೆ. ತಂತಿ ಎಳೆದು ಅದು ಕಲ್ಕಂಬ ಹಾಕಿ ಬೇಲಿ ಎಳೆದಿದ್ದಾರೆ. ನಾನು ಅದನ್ನ ನನ್ನ ಪರಿಶೀಲನೆ, ನನ್ಗೆ ಯಾರು ಹೇಳಿದ್ರು ಗಮನಕ್ಕೆ ಹಿಂಗೆ ಬೇಲಿ ಹಾಕಿದ್ದಾರೆ ಅಂತ ನನ್ನ ಗಮನಕ್ಕೆ ಇದಾಗಿತ್ತು. ನಾನು ತಳ ಪರಿಶೀಲನೆ ಮೇಲೆ ಬೇಲಿ ಹಾಕಿದ್ದಾರೆ. ಹಾಗೆ ನಾನು ಊರಿನಲ್ಲಿ ಎಲ್ಲದಕ್ಕೆ ಯಾರು ಬೇಲಿ ಹಾಕಿದೆ ಅಂದ್ರೆ ಕಡೆಗೆ ಇವ್ರು ರಮೇಶರ್ ಅಂತ ಆಯ್ತು. ನಾನು ಅವ್ರನ್ನ ನಮ್ಮನೆಗೆ ಕರೆದು ಕೇಳಿದ್ದೇನೆ, ಸರ್ ಏನಕ್ಕೆ ಯಾತಕ್ಕೆ ಬೇಲಿ ಹಾಕಿದ್ರಿ, ಯಾಕೆ ಇದು ಮಾಡಿದಿರಿ, ರುದ್ರಭೂಮಿ ಎಲ್ಲರೂ ಸತ್ರು ಅದೇ ಇದಕ್ಕೆ ಹಾಕಿದ್ರೆ, ಮತ್ತೆ ಇಲ್ಲ ನಮ್ಮ ಊರಾಗ ರುದ್ರಭೂಮಿ ಇಲ್ಲ, ಯಾಕೆ ಮಾಡಿದಿರಿ ಅಂತ ನಾವು ಅವ್ರನ್ನ ಕರೆದು ಕೇಳಿದ್ದೇವೆ. ಹಾಗೆ ಬಂದಾಗ ಅವ್ರು ಕೇಳಿದ್ರೆ, ಇಲ್ಲ ಸರ್ ನಮಗೆ ಜಾಗ ನನಗೆ ಇದೆ ಇಲ್ಲ, ನನಗೆ ಈ ಅಧ್ಯಕ್ಷರಾದ ಮನ್ಯ ಶೆಟ್ಟಿ ಅವರು 25,000 ರೂಪಾಯಿ ತಗೊಂಡು ನನಗೆ ಇದು ಮಾಡಿದ್ದಾರೆ. ನಾನು 25,000 ರೂಪಾಯಿ ಇನ್ನು 4-5 ವರ್ಷದ ಹಿಂದೆನೇ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ. ನನ್ನ ಜಾಗ ಅಲ್ಲ ಮಾರಾಟ ಮಾಡಿದ್ದೀನಿ ಅಂತ ಅವನು ಹೇಳ್ತಾನೆ. ನಾನು ದುಡ್ಡಿಗೆ ಇದು ಮಾಡಿದ್ದೀನಿ, ನಂಗೆ ಮಾರಾಟ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ನಾನು ಇಟಾಚಿ ತಗೊಬಂದು ಕೆಲಸ ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ನಾನು ಮಾಡಿದ್ದೀನಿ, ನಂಗೆ ಸೈಟ್ ಕೊಟ್ಟಿಲ್ಲ ಅಂತ ನಾವು ಮೊನ್ನೆ ಇದು ಮಾಡಿದ್ದೀವಿ, ಅದರಿಂದ ನಾನು ಸೈಟ್ ಹಾಕ್ತೀನಿ ಸರ್ ಏನು ಮಾಡಿದೆ ಅಂತ. ಆಗ ನಾನು ಅವ್ರಿಗೆ ಒಂದು ಮನವರಿಕೆ ಹೇಳಿದ್ದೀನಿ, ನೋಡಿ ಸರ್ ಸೈಟ್ ಮಾತ್ರ ನೀವು ಹಾಕೋಕ್ಕಾಗೋದಿಲ್ಲ, ರುದ್ರಭೂಮಿ ಬೇರೆ ಜಾಗಕ್ಕೆ ಏನಾರಾಗಲಿ ಅದು ನಿಮಗೆ ತಹಸೀಲ್ದಾರರಿಂದ ಮತ್ತು ಪಂಚಾಯತಿಯಿಂದ ಭಾರಿ ಕೇಸ್ ಆಗ್ತದೆ. ನಿಮ್ಮ ಈ ದುಡಿಮೆ ಸಾಕಾಗಲ್ಲ. ಒಂದು ಸೆಕ್ಷನ್ ಹಾಕಿ ಸರಿಯಾದ ರೀತಿಯಲ್ಲಿ ತಹಸೀಲ್ದಾರ್ ಅಥವಾ ಪಂಚಾಯತಿಯಲ್ಲಿ ನಿಮಗೆ ಕೇಸ್ ಹಾಕಿದರೆ ಭಾರಿ ಕಷ್ಟ ಆಗ್ತದೆ. ಊರಿನಲ್ಲಿ ಒಂದು ಒಳ್ಳೆ ಹೆಸರಿದೆ, ಇವೆಲ್ಲ ಬೇಡ, ರುದ್ರಭೂಮಿ ಬಿಡಿ. ಈ ಭೂಮಿ ಬಗ್ಗೆ ಯಾರ್ಯಾರಿಗೆ ಅರ್ಜಿ ಕೊಟ್ಟಿದ್ದಾರೆ? ಇದು ಈ ಭೂಮಿ ಬಗ್ಗೆ ಈ ಕುಳ್ಳಾಪಡಿಸ್ಲಿಕ್ಕೆ 35ಕ್ಕೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀನಿ, 2ನೇ ತಹಸೀಲ್ದಾರಿಗೆ ಕೊಟ್ಟಿದ್ದೀನಿ, 3ನೇ AC ಸರಿಗೂ ಇದಕ್ಕೂ ಕೊಟ್ಟಿದ್ದೀನಿ. ಕೊಟ್ಟಿದ್ರೆ ಇವತ್ತಿನವರೆಗೂ ಅದನ್ನ ನಮಗೆ ಯಾವುದೇ ಥರದಲ್ಲೂ ಒಂದು ನ್ಯಾಯ ನಮಗೆ ಸಿಕ್ಕಿಲ್ಲ ಸರ್. ಹಾಗೆ ಶಾನ್ ಬಗ್ರಾದರು 3 ಸರಿ ಈ ಜಾಗಕ್ಕೆ ಬಂದಿದ್ದಾರೆ. ಅವರು ಇದು ಮಾಡಿಕೊಂಡು ಕುಳ್ಳಪಡಿಸ್ಬೇಕು ಈಗ ಅಂತೇಳಿ ಬಂದಿದ್ದಾರೆ. ಮತ್ತು ಇವ್ರು ಬಂದಾಗ RI ಬರಲ್ಲ, ಅವ್ರು ಹೇಳೋದು ನಮ್ಗೆ ಗೊತ್ತಿಲ್ಲ. ರುದ್ರಭೂಮಿಗೆ ನಾವು ಕೊಟ್ಟ ಅರ್ಜಿಗೆ ಶಾನ್ ಬಗ್ರು ಬಂದಿದ್ದಾರೆ, RI ಬರಲಿಲ್ಲ. ಅವ್ರಿಗೆ ಕೇಳ್ರಿ, ಏನ್ ಸರ್ ನೀವು ಕೊಟ್ಟ ಅರ್ಜಿ ಇಷ್ಟು ದಿನ ಆಯ್ತು, 2 ತಿಂಗಳವರೆಗೆ ಅರ್ಜಿ ಆಗಿದೆ, ಇವತ್ತು ನಡೀತಾಗಿಲ್ಲ, ಒಂದು ಅರ್ಜಿಗೆ ಎಷ್ಟು ದಿನ ಟೈಮು, ಯಾಕೆ ಮಾಡೋದಿಲ್ಲ ನೀವು ಅಂತ ಶಾನ್ ಬಗ್ರ ಹತ್ರ ನಾವು ಇದನ್ನ ಕೇಳಿದಾಗ, ಸರ್ ನಾನು ಒಬ್ರು ಏನ್ ಮಾಡಬೇಕು, ನಮ್ಗೆ ತಹಸೀಲ್ದಾರ್ ಇದು ಮಾಡಿದ್ದಾರೆ, ಹೋಗಿದ್ದಾರೆ, ಅರ್ಜಿ ಬಂದಿದೆ, ನಾವು ಒಂದು ಹೋಗಿ ವಿಸಿಟ್ ಮಾಡಿದಾಗ RI ಬರಲ್ಲ, ನಾನು ಒಬ್ರು ಏನ್ ಮಾಡ್ಬೇಕು ಅಲ್ಲಿಗೆ, ನೀವು RI ಹತ್ರ ನೀವು ತಹಸೀಲ್ದಾರ್ ಹತ್ರನೇ ಮಾತಾಡಿ ಅಂತ ಹೇಳಿದ್ದಾರೆ. ಆದ್ರೆ ನಿನ್ನೆ ಅಂದ್ರೆ ನಿನ್ನೆ ಏನವರ ಶುಕ್ರವಾರ ಗುರುವಾರಲ್ಲ, ಬೆಳಗ್ಗೆ ನಾನು 4 ಗಂಟೆಯಿಂದ 7 ಗಂಟೆವರೆಗೂ ತಹಸೀಲ್ದಾರ್ ಆಫೀಸಲ್ಲಿ ಕಾದಿ, ನಂಗೆ ತಹಸೀಲ್ದಾರ್ ಸಿಕ್ಕಿಲ್ಲ. ಖುದ್ವಾಗಿ ಯಾಕೆ ಸರ್ ಈ ತರ ಮಾಡಿದೆ ಅಂದ್ರೆ, ಆದ್ರೆ ಮಾನ್ಯ ತಹಸೀಲ್ದಾರ್ ಭಾರಿ ಒಳ್ಳೆಯರಿದ್ದಾರೆ, ಒಳ್ಳೆ ಇದಕ್ಕಿದ್ದಾರೆ. ಇಂಥದ್ದು ಯಾಕೆ ಮಾಡಿರೋ ನಮಗೆ ಗೊತ್ತಿಲ್ಲ, ಈ ಅರ್ಜಿ ಅವರು ಯಾಕೆ ಇದು ಮಾಡಿ ವಿಳಂಬ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಗೊತ್ತಿಲ್ಲ, ನಾವು ಒಟ್ಟಿರೋದು. ಅದರಿಂದ ಅವ್ರಿಗೆ ಇದಕ್ಕೆ ಗಮನ ಕೊಟ್ಟು ಆದಷ್ಟು ಬೇಗ ಈ ಜಾಗನ ಕುಳ್ಳಪಡಿಸಿ
ಈ ಜಾಗನ್ನ ಈ ಗ್ರಾಮಕ್ಕೆ ಅಂದ್ರೆ ಎರಡು ಈ ವರದಾ ಮೂಲಕ್ಕೂ ಮೇಲಿನ ಕೌಲ್ಕೋಡು ಎರಡಿಗೂ ಅದನ್ನ ಆ ಜಾಗನ್ನ ಕುಲ್ಲಪಡಿಸಿ ಮಂಜೂರು ಮಾಡಿ ಶಾಶ್ವತವಾಗಿ ನಮಗೆ ಈ ಭೂಮಿಯನ್ನ ರುದ್ರ ಭೂಮಿಯಾಗಿ ನಮಗೆ ಮಂಜೂರಾತಿ ಆದೇಶ ಮಾಡಿಕೊಡ್ಬೇಕು ಅಂತ ನಮ್ಮವರಲ್ಲಿ ಮನವಿ ಮಾಡ್ಕೊಳ್ತೇವೆ. ಮಾಡ್ಲಿ ಒಂದೇ ಒಮ್ಮೆ ಮಾಡೇ ಇಲ್ಲ ಅಂತಂದ್ರೆ ನಾವಿನ್ನು ಎಸಿ ಆಫೀಸ್ ಬಾಲಾಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ನಾನು ಇದು ಮತ್ತೆ ಆದ್ರೆ ಈ ಹೋರಾಟಗಳನ್ನ ನಾನು ಇನ್ನು ನಿಲ್ಸಲ್ಲ. ಈ ಬೇಲಿ ಕಿತ್ತು ಉಲ್ಲಾಪಡಿಸಿ ನಾವು ಇದು ಮಾಡೋ ತನಕ ನಾನಂತೂ ಬಿಡಲ್ಲ. ನನ್ನ ಇದನ್ನ ಎಲ್ಲರಿಗೂ ಗೊತ್ತಿದೆ. ನಾವು ಹಠವನ್ನೇ ನಾನು ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ನಾನು ಅದು ಬಿಡಲ್ಲ. ಆದ್ರಿಂದ ಇದನ್ನ ಮಾಡೇ ಇಲ್ಲ ಅಂತಂತಂದ್ರೆ ನಾನು ಎಸಿ ಆಫೀಸಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ನಾನೊಂದು ಹಣ ತೊಟ್ಕೊಂಡಿದ್ದೀನಿ. ಅದರಿಂದ ನಾನು ಇದು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ತೀರ್ಥಗ್ರಾಮ 30ನೇ ಸರ್ವೆ ನಂಬರ್ನಲ್ಲಿ ಈ 2 ವರ್ಷ ಆಗಿದೆ. ಅಲ್ಲಿ ಒಬ್ರು ಯೋಗೇಶ್ ಅನ್ನೋರು ಸೈಟ್ ಮಾಡಿದ್ದಾರೆ. ಸೈಟ್ ಮಾಡಿ ಮನೆ ಗುಡಿಸಲು ಸಮಾತ್ವ ಕಟ್ಟಿದ್ದಾರೆ. ಈ ತಹಶೀಲ್ದಾರ್ ಮಾಡೋ ಕೆಲಸನೇ ಇದೆ ಅಂತ ನಂಗೆ ಗೊತ್ತಿಲ್ಲ. ಈಗ ಹೇಳ್ತಾರೆ ನಾವು ಸಿಬ್ಬಂದಿ ಹತ್ರ ಹೋಯ್ಕೊಂಡು ಇದು ಮಾಡಿ ಅಂತಾರೆ. ಅವರು ಶಾನ್ಭಾಗರು ಬಂದು ಎಲ್ಲ ಈ ಸೆಕ್ಷನ್ ಆದ್ರೆ ಈ ಯೋಗೇಶ್ ಅವ್ರ ಮೇಲೆ 192A ಈ ಸೆಕ್ಷನ್ ಅನ್ನು ಹಾಕಿ ಅವ್ರನ್ನ ಇದು ಮಾಡಬೇಕು, ಜಾಗನ್ನ ಖುಲ್ಲಾಪಡಿಸ್ಬೇಕು ಅಂತ ಹೇಳಿ ಹಿಂದಿನ ತಹಶೀಲ್ದಾರ್ ಆರ್ಡರ್ ಮಾಡಿದ್ದಾರೆ. ಹಾಗೆ ಈಗಳಿನ ತಹಶೀಲ್ದಾರ್ ಅದಕ್ಕೆ ಯಾಕೆ ಇದು ಮಾಡ್ತಿಲ್ಲ, ಈ ಕೇಸನ್ನು ಇದೇ ತರ ಮಾಡಿದ ಅರ್ಜಿಯನ್ನ ಯಾಕೆ ಇವ್ರು ಪೆಂಡಿಂಗ್ ಮಾಡ್ತಾರೆ ಅನ್ನೋದು ನನಗೆ ಮೇಲೂ ದೇಶ ಇಲ್ಲ. ಆದ್ರೆ ಇಂಥ ಇದನ್ನ ಆದಾಗ ಇವ್ರು ಯಾಕೆ ಮಾಡ್ತಾರೆ? ಆದ್ರೆ ತಹಶೀಲ್ದಾರ್ ಎರಡನೇ ನನಗೊಂದು ಅನುಮಾನ ಕಾಣ್ತದೆ. ಈ ನಮ್ಮ ಗ್ರಾಮ ಆಗ್ತಕ್ಕಂಥ ಮಾಜಿ ಅಧ್ಯಕ್ಷರಾದ ಮನ್ಯ ಶೆಟ್ರು ಈ ರುದ್ರಭೂಮಿಗೋಸ್ಕರವಾಗಿ ಮತ್ತೆ ಭಾರಿ ಒಳ್ಳೆ ಮನುಷ್ಯನ ಹೌದು, ತಿಳುವಳಿಕೆ ಹೌದು, ಸತತ 10 ವರ್ಷ ಇವರು ಆರಿಸಿ ಬಂದು ಜನರಿಗೆ ಒಳ್ಳೇದು ಮಾಡ್ಕೊಂಡು ಎಲ್ಲ ಕೆಲಸ ಇದು ಮಾಡಿದ್ರು. ಆದ್ರೆ ಈ ಜಾಗವನ್ನ ಮತ್ತೆ ಈ ವಿಚಾರದಲ್ಲಿ ಯಾಕೆ ಈ ತರ ಮಾಡ್ಕೊಂಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಇದಕ್ಕೂ ಇವರು ಕುಮ್ಮಕ್ಕು ಕೊಟ್ಟ ಕೇಸನ್ನ ನಿಲ್ಸಿದರು ಅಥವಾ ತನ್ನ ಇದಕ್ಕೆ ಇದು ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡಿದಾರೋ ನಂಗೂ ಗೊತ್ತಿಲ್ಲ. ಅಲ್ಲೂ ಇದಕ್ಕೂ ಇವರೇ ಸಂಬಂಧ. ಯಾರು ಈ ಮಾಜಿ ಅಧ್ಯಕ್ಷರಾದ ಮನ್ಯ ಶೆಟ್ರು ಯಾವುದೇ ಕೇಸ್ ಆದ್ರೂ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕೇಳದೆ ಮಾಡಲ್ಲ. ಆದ್ರೆ ಮಾಡ್ಬೇಕಂತ ಇವರೇ ಅದಕ್ಕೆ ಕುಮ್ಮಕ್ಕು ಕೊಟ್ಟಿದಾರ ಅಂತ ನನ್ನ ಅನಿಸಿಕೆ. ಎರಡನೇ ರುದ್ರಭೂಮಿಗೆ ಇವ್ರು ದುಡ್ಡು ತಕೊಂಡ್ ಮಾಡಿದಾರೆ. ಇವ್ರಿಗೆ ಏನ್ ಅರ್ಹತೆ ಇದೆ ಸರ್? ಇವರು ರುದ್ರಭೂಮಿ ಸರ್ಕಾರಿ ಭೂಮಿಯನ್ನ ಎಲ್ಲರೂ ಸೇರಿ ಅದಕ್ಕೆ ಮಂಜೂರಾತಿ ಈಗ ಸರ್ಕಾರದ ಆದೇಶ ಪ್ರಕಾರ ಏನ್ ಹೇಳ್ತಾರಂದ್ರೆ ರುದ್ರಭೂಮಿಗೆ ದೇವಸ್ಥಾನ ಜಾಗ, ಹಾನಂಬಿ ಜಾಗ, ಜಮೀನಿಗೆ ಹಾದು ಹೋಗುವ ಜಾಗನ್ನು ಸಮತ್ವಾಗಿ ಸೈಟ್ ಮಾಡಿ ಬಿಡಿಸ್ಕೊಳ್ಳುವಂತ ಇದನ್ನ ಮಾಡ್ತಾರೆ. ಹಾಗೆ ತಹಶೀಲ್ದಾರ್ ಅಂತ ಮಾನ್ಯರು ಇವ್ರು ಕೊಡ್ತಾರೆ. ಇವ್ರು ಅದನ್ನು ಕಟ್ ಮಾಡಿ ಇವ್ರ ದುಡ್ಡಿಗಾಗಿ ಇವ್ರು ಮಾಡ್ಕೊಳ್ತಾರಂತಂದ್ರೆ ಇದರಲ್ಲಿ ಏನ್ ಅರ್ಥ ಇದೆ? ಆದ್ರಿಂದ ಇದು ನಮ್ಗೆಲ್ಲ ಮತ್ತೆ ಇವನು ಬೇಲಿ ಹಾಕದೆ ಇವ್ರು ದುಡ್ಡು ತಕೊಂಡೇ ಇಲ್ಲ ಅಂತಂದ್ರೆ ನನ್ನ ಅನಿಸಿಕೆ ದುಡ್ಡು ತಕೊಂಡೇ ಇಲ್ಲ ಅಂತಂದ್ರೆ ಬೇಲಿ ಕಿತ್ತ ಹಾಕುವಷ್ಟು ಕೆಪಾಸಿಟಿ ಇವರಿಗಿದೆ. ಆ ಊರ ಯಾರು ಇಲ್ಲ, ಇವ್ರಿಗಟ್ಟು ಇದಿದೆ ಅಂದರೆ ಯಾಕೋ ಇವ್ರು ಮಾಡಿದ್ದಾರೆ? ನನ್ನ ಅನಿಸಿಕೆ ಇವ್ರು ದುಡ್ಡು ತಗೊಂಡಿದ್ದಾರೆ. ದುಡ್ಡು ತಕೊಂಡೇ ಇಲ್ಲ ಅಂತಂದ್ರೆ ಇದಾಗಲ್ಲ. ದುಡ್ಡು ತಕೊಂಡಂತ ರುದ್ರಭೂಮಿಗೆ ಯಾಕೆ ಮಾಡಿದ್ರು ಅವರು? ನನ್ ಕೇಳೋದಿದೆ. ರುದ್ರಭೂಮಿಗೆ ಬೇಕು, ನಮಗೆ ಜಾಗ ಬೇಕೇ ಬೇಕು. ಈ ಜಾಗನ್ನ ಯಾರೇ ಬಿಟ್ಟರು ಕೂಡ ಸರ್ ನಾನು ಇದಕ್ಕೆ ಕ್ರಮ ತಗೊಂಡಿದ್ದೀನಿ, ಇದ್ರ ಬಗ್ಗೆ ತಲೆ ಹಾಕಿದ್ದೀನಿ, ನಾನಂತೂ ಬಿಡಲ್ಲ. ನಾನು ಇದನ್ನಾಗಲೇ ಇನ್ನು ಹೆಚ್ಚಿನ ಉಗ್ರ ಹೋರಾಟ ಮಾಡಿ ಇದರಲ್ಲೂ ಇದರಲ್ಲಿ ಏಷ್ಯಾಪಿಂದ ಉಪವಾಸ ಸತ್ಯಾಗ್ರಹ ಪ್ರಾಣ ಹೋದ್ರೂ ಅಡ್ಡಿಲ್ಲ, ನಾನಂತೂ ಈ ಹೋರಾಟವನ್ನ ನಿಲ್ಸಲ್ಲ. ನಂದು ಇದು ಶುದ್ಧ ಇದಕ್ಕೆ. ಆಮೇಲೆ ಮಾನ್ಯ ತಹಶೀಲ್ದಾರ್ ಹತ್ರ ನಾವು ಮನವಿ ಮಾಡ್ಕೊಳ್ಳೋದು ಏನು ಕೇಳಿದ್ರೆ, ಇದನ್ನ ನೀವು ಇದನ್ನ ನೋಡಿದ್ರಲ್ಲ, ಈಗ ನೀವು ನಿಮ್ಗೆ ಗಮನಕ್ಕೆ ಬರ್ಲ ಕೂತ್ಕೊಂಡು ಚೇರ್ ಮೇಲೆ ಅದ್ರ ನೀವು ನೋಡಿಲ್ಲ ಅರ್ಜಿ ಮಾತ್ರ, ಈ ಭೂಮಿ ನೋಡಿದ್ರಲ್ಲ, ನೋಡಿದಾಗ ನಮ್ಮ ಕೂಗು ನಿಮ್ಗೆ ಕೇಳಿದ ಹೋದಂತಾರೆ ನಿಮ್ಮ ತಕ್ಕಂತ ಸಿಬ್ಬಂದಿ ಎಲ್ಲ ಕಳಿಸಿ ಅಥವಾ ನೀವು ಪ್ಲಾಟಿಗೆ ಬಂದು ಇದನ್ನು ನಮಗೆ ಕೂಡಲೇ ಅದನ್ನ ತೆರವುಗೊಳಿಸಿ ಇದನ್ನು ಮಂಜೂರಾತಿ ಮಾಡಿಕೊಡ್ಬೇಕು. ಮತ್ತೆ ಈ ಊರಿಗೂ ಈ ಗ್ರಾಮಕ್ಕೂ ಶಾಶ್ವತವಾಗಿ ಮಂಜೂರಾತಿ ಮಾಡಿ ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಹಾಗೆ ಗ್ರಾಮ ಪಂಚಾಯತಿ PDO ಹಾಗೂ ಈಗಲೇನು PDO ಅವ್ರ ಹೆಸರು ಅಂತ ನಂಗೆ ಗೊತ್ತಿಲ್ಲ, PDO ಮತ್ತು ಅಧ್ಯಕ್ಷರು ಇವ್ರಿಗೆ ಗಮನಕ್ಕೆ ನಾವು ಅರ್ಜಿ ಕೊಟ್ಟಿದ್ದು ಗೊತ್ತಿತ್ತಲ್ಲೋ ನಂಗೆ ಗೊತ್ತಿಲ್ಲ, ಅಥವಾ ಅಧ್ಯಕ್ಷರಿಗೆ ಕುಮ್ಮಕ್ಕು ಕೊಡ್ತಾರೋ ನಂಗೆ ಗೊತ್ತಿಲ್ಲ. ನಾನು ಅರ್ಜಿ ಕೊಟ್ಟಿದ್ದೀನಿ ಸರ್, ಈಗ ಇಷ್ಟು ದಿನ ಆಯ್ತು ಅರ್ಜಿ ಕೊಟ್ಟಿದ್ದೀನಿ, ಮಾಯಾತಕ್ಕೆ ನಾನು ಕೊಟ್ಟಿದ್ದೀನಿ, ಹಾಗೆ ಕೊಟ್ಟಿದ್ದೀನಿ, ಎಲ್ಲಕ್ಕೂ ನಮಗೂ ಕೊಟ್ಟಿದ್ದಾರೆ ರಿಕಾರ್ಡ್ ಕೊಟ್ಟು. ಈಗ ನಮ್ಗೆ ಏನು ತಿಳುವಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲ ಬಾಬಣ್ಣರ ಇದು ನಮಗೆ ಇದು ಜಾಸ್ತಿ ನಮಗೆ ಇದಿಲ್ಲ, ಕಂದಾಯ ಭೂಮಿಯವರಿಗೆ ಹೆಚ್ಚಿನ ಅಧಿಕಾರ ಇರೋದು. ಆದ್ರೆ ನಮಗೆ ಪಂಚಾಯತಿಗೆ ಇರತಕ್ಕಂಥ ಇದನ್ನು ಕೂಡ ನಾವು ಅವರಿಗೆ ಲೆಟ್ರ್ ಬರಿತೇವೆ. ಲೆಟ್ರ್ ಬರೆದು
ಈ ಅವರಿಗೂ ಒಂದು ನೋಟಿಸ್ ಮಾಡಕ್ ಹೇಳಿ ಪಾರ್ಟಿಗೆ, ಹಾಗೆ ನಾವು ಅವರಿಗೂ ನಮಗೂ ಅವ್ರು ಇದು ಮಾಡ್ಕೊಡ್ತಾರೆ. ಹಾಗೆ ನಾವು 2 ಜನ ಬಂದು ಕಂದಾಯ ಇಲಾಖೆಯವರು ಮತ್ತೆ ನಾವು ಪಂಚಾಯತಿಯವರು ಬಂದು ನಮ್ಮ ಸಿಬ್ಬಂದಿಗಳನ್ನ ನಾವು ಅಧ್ಯಕ್ಷರು ಇವರು ಮತ್ತೆ ಅವ್ರನ್ನ ಕರ್ಕೊಂಡು ಪೊಲೀಸನ್ನು ಕರ್ಕೊಂಡ್ಬಂದು ನಾವು ಈ ರುದ್ರಭೂಮಿಯನ್ನ ತೆರವುಗೊಳಿಸ್ತೇವೆ. ಆಯ್ತಾ? ಅಲ್ಲಿವರೆಗೆ ನಾವು ಅವ್ರ ಹೋಗಿ ಅವ್ರು ಬರೋ ತನಕ ನಾವು ಒಂದು 15 ದಿವಸ ನೀವು ತಡ್ಕೊಳ್ಬೇಕು ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ರು PDO. ಇಲ್ಲಿವರೆಗೂ ಅವ್ರು ಯಾವುದೇ ತರದಲ್ಲೂ ಕ್ರಮ ನಮ್ಗೆ ಇವತ್ತಿನವರೆಗೂ ಇಲ್ಲ. ದಾಖಲೆಗಳನ್ನೆಲ್ಲ ನಾನು ತಗೊಂಡಿದ್ದೀನಿ, ನನ್ನ ಹತ್ರನೇ ಇದೆ. ಬಟ್ ಈಗ ಅವರಿಗೆ ಏನ್ ಮೇಡಮ್ ಏನ್ ಮಾಡೋಣ, ಏನ್ ಮಾಡಿದೆ PDO ಸರ್ ಅಂತ ಹೇಳಿದ್ರೆ ಅವ್ರಿಗೆ ರಜೆದಲ್ಲಿದ್ದಾರಂತೆ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಆಯ್ತಾ? ಶಾನ್ ಬಗರ್ಕೆ ಕೇಳಿದ್ರೆ PDO ಬರೋದಿಲ್ಲ, RI ಬರಲ್ಲ, ನಾವೇನ್ ಮಾಡೋದು ಅಂತ ಕೇಳ್ತಾರೆ. ಇದಕ್ಕೆ ಮೂಲ ನಾನು ಹೇಳೋದಂತಾರು ನಮ್ಮ ಭಾಗದ ಅಧ್ಯಕ್ಷರೇ ಇದಕ್ಕೆ ಮೇನ್. ಯಾತಕ್ಕೆ ಇದಕ್ಕೆ ಕುಮ್ಮಕ್ಕ ಕೊಟ್ಟು ಅವ್ರು ಈಗ ಸೈಟ್ ಹಾಕಿ ಇವ್ರು ಈ ತರ ಮಾಡ್ತಾರೆ? ಅವ್ರು ಏನೇ ಮಾಡ್ಲಿ ನಂಗೆ ಅದು ಸಂಬಂಧ ಇಲ್ಲ. ಫಸ್ಟ್ ರುದ್ರಭೂಮಿಯನ್ನ ಬೇಲಿಯನ್ನ ಕುಲಪಡಿಸಿ ಅದನ್ನ ಕುಲಪಡಿಸಿ ನಮ್ಮ ಮಂಜೂರಾತಿ ಮಾಡ್ಲಿಕ್ಕೆ ಆದೇಶ ಮಾಡಿಕೊಡ್ಬೇಕು ಅಂತ ನಮ್ದು ಮನದ ಕಳಕಳಿಯಿಂದ. ಇದು ನನ್ನ ಈಗ ನಮ್ಗೆ ಏನು ತಿಳುವಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲ ಬಾಬಣ್ಣರೇ, ಇದು ನಮ್ಗೆ ಇದು ಜಾಸ್ತಿ ನಮಗೆ ಇದಿಲ್ಲ. ಕಂದಾಯ ಭೂಮಿಯವರಿಗೆ ಹೆಚ್ಚಿನ ಅಧಿಕಾರ ಇರೋದು. ಆದ್ರೆ ನಮ್ಮ ಪಂಚಾಯತಿಗೆ ಇರತಕ್ಕಂಥ ಇದನ್ನು ಕೂಡ ನಾವು ಅವರಿಗೆ ಲೆಟರ್ ಬರಿತೇವೆ. ಲೆಟರ್ ಬರೆದು ಅವರಿಗೂ ಒಂದು ನೋಟಿಸ್ ಮಾಡಕ್ ಹೇಳಿ ಪಾರ್ಟಿಗೆ, ಹಾಗೆ ನಾವು ಅವರಿಗೂ ನಮಗೂ ಅವ್ರು ಇದು ಮಾಡ್ಕೊಡ್ತಾರೆ. ಹಾಗೆ ನಾವು 2 ಜನ ಬಂದು ಕಂದಾಯ ಇಲಾಖೆಯವರು ಮತ್ತೆ ನಾವು ಪಂಚಾಯತಿಯವರು ಬಂದು ನಮ್ಮ ಸಿಬ್ಬಂದಿ ಪೊಲೀಸನ್ನು ಕರ್ಕೊಂಡ್ಬಂದು ನಾವು ಈ ರುದ್ರಭೂಮಿಯನ್ನ ತೆರವುಗೊಳಿಸ್ತೇವೆ. ಆಯ್ತಾ? ಅಲ್ಲಿವರೆಗೆ ನಾವು ಅವ್ರ ಹೋಗಿ ಅವ್ರು ಬರೋ ತನಕ ನಾವು ಒಂದು 15 ದಿವಸ ನೀವು ತಡ್ಕೊಳ್ಬೇಕು ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು PDO. ಇಲ್ಲಿವರೆಗೂ ಅವ್ರು ಯಾವುದೇ ತರದಲ್ಲೂ ಕ್ರಮ ನಮ್ಗೆ ಇವತ್ತಿನವರೆಗೂ ಇಲ್ಲ. ದಾಖಲೆಗಳನ್ನೆಲ್ಲ ನಾನು ತಗೊಂಡಿದ್ದೀನಿ, ನನ್ನ ಹತ್ರನೇ ಇದೆ. ಬಟ್ ಈಗ ಅವರಿಗೆ ಏನ್ ಮೇಡಮ್ ಏನ್ ಮಾಡೋಣ, ಏನ್ ಮಾಡಿದೆ PDO ಸರ್ ಅಂತ ಹೇಳಿದ್ರೆ ಅವ್ರಿಗೆ ರಜೆದಲ್ಲಿದ್ದಾರಂತೆ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಆಯ್ತಾ? ಶಾನ್ ಬಗರ್ಕೆ ಕೇಳಿದ್ರೆ PDO ಬರೋದಿಲ್ಲ, RI ಬರಲ್ಲ, ನಾವೇನ್ ಮಾಡೋದು ಅಂತ ಕೇಳ್ತಾರೆ. ಇದಕ್ಕೆ ಮೂಲ ನಾನು ಹೇಳೋದಂತಾರು ನಮ್ಮ ಭಾಗದ ಅಧ್ಯಕ್ಷರೇ ಇದಕ್ಕೆ ಮೇನ್. ಯಾತಕ್ಕೆ ಇದಕ್ಕೆ ಕುಮ್ಮಕ್ಕ ಕೊಟ್ಟು ಅವ್ರು ಈಗ ಸೈಟ್ ಹಾಕಿ ಇವ್ರು ಈ ತರ ಮಾಡ್ತಾರೆ? ಅವ್ರು ಏನೇ ಮಾಡ್ಲಿ ನಂಗೆ ಅದು ಸಂಬಂಧ ಇಲ್ಲ. ಫಸ್ಟ್ ರುದ್ರಭೂಮಿಯನ್ನ ಬೇಲಿಯನ್ನ ಕುಲಪಡಿಸಿ ಅದನ್ನ ಕುಲಪಡಿಸಿ ನಮ್ಮ ಮಂಜೂರಾತಿ ಮಾಡ್ಲಿಕ್ಕೆ ಆದೇಶ ಮಾಡಿಕೊಡ್ಬೇಕು ಅಂತ ನಮ್ದು ಮನದ ಕಳಕಳಿಯಿಂದ. ಇದು ನನ್ನ